ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ನಾ ಇವತ್ತು ಅಂದ್ರೆ ಮಂಗಳವಾರ ಇತ್ತು ರೀ ನಿನ್ನೆ. ಅದಕ್ಕೆ ಈಗ ಗುಳ್ಳೋನ್ ಹಾಕೊಳಕ್ಕೆ ಏನೇನು ಪೂಜಾ ಕಾರ್ಯಕ್ರಮಕ್ಕೆ ತೊಗೊಂಡು ನೋಡ್ರಿ. ಕುಂಕುಮ, ಅರಿಶಿನ, ಉದಿನ ಕಡ್ರಿ. ಆಮೇಲೆ ಇತ್ರನ ನೀವು ಬೆಂಗಳೂರು ಸೈಡೆಲ್ಲ ಮಂಡಕ್ಕಿ ಎತ್ತು ಕರಿತೀರಿ, ನಾವು ಇತ್ರನ ಚುರುಮುರಿ ಎತ್ತು ಕರಿತೀವಿ ರೀ. ಗಟ್ಟು ಚುರುಮುರಿ ಅದಾವೆ ರೀ. ಆಮೇಲೆ ಒಳಗೆ ಶೇಂಗಾ ಕಾಳು, ಒಂದು ಸ್ವಲ್ಪ ಸಕ್ಕರೆ ಅದು ಹಾಕೊಂಡೇನ್ರಿ, ಪುಟಾಣಿ ಅದು ಕೂಡಿಸ್ಕೊಂಡು ಅಂದ್ರೆ ಬಾನ ಹಿಡಿಲಾಕರಿ ಇವು. ಆಮೇಲೆ ಒಂದು ಚಿರಿಗೆ ನೀರು, ಕಡ್ಡಿ ಡಬ್ಬಿ, ಉದಿನ ಕಡ್ಡಿ ಅದು ತೊಗೊಂಡು ಅದಲ್ದನ ಇದ್ರ ಜೊತೆ ಏನು ಮಾಡೀನಿ ರೀ, ಒಂದು ಬುಟ್ಟಿನೂ ತೊಗೊಂಡು. ಯಾಕಪ್ಪ ಅಂದ್ರೆ ಬುಟ್ಟಿ ಪೂಜೆ ಮಾಡಿ ಬರಾಗ ಅದನ್ನು ಮಣ್ಣು ತುಂಬ್ಕೊಂಡು ಬರೋದಿರ್ತೈತೆ ರೀ. ಆ ಬುಟ್ಟ್ಯಾಗ ಬುಟ್ಟಿ ಒಂದು ಬೇಕಾಕೈತೆ ರೀ. ಅಂದ್ರೆ ಪ್ರತಿ ಈಗ ಭೀಮನ ಅಮಾವಾಸ್ಯೆ ಆದ ಬಳಿಕ ಯಾವ್ದು ಮಂಗಳವಾರ ಬರ್ತೈತಿ ಅಲ್ರಿ, ಆ ಮಂಗಳವಾರ ಹಾಕೋದ್ರಿ 4 ಗುಳ್ಳೋಗಳು ಬಂದಿರ್ತಾವೆ ರೀ ಫ್ರೆಂಡ್ಸ್. ಅದಕ್ಕೆ ಇವತ್ತು ಏನು ಮಾಡೋದೈತೆ ರೀ, ಹೋಗಿ ಆಲ್ರೆಡಿ 2 ಗುಳ್ಳೋ ಮುಗ್ದಾವ್ರಿ, 3ನೇ ಗುಳ್ಳವ ಈಗ ಇದು ಸ್ಟಾರ್ಟ್ ಐತೆ ರೀ. 3ನೇ ಗುಳ್ಳವ ಇವತ್ತು ಯಾವ್ದು ಹಾಕಿದ ನಮ್ಮ ಮಣ್ಣು ತಂದ್ರೆ ನವಲಿನ ಗುಳ್ಳವ ಹಾಕಿದ್ದೀನಿ ರೀ. ಈಗ ಇದ್ರನ್ನೆಲ್ಲ ಪೂಜಾ ಸಾಮಗ್ರಿಗಳನ್ನ ಇಟ್ಕೊಂಡ್ರಿ ಈ ಬುಟ್ಟ್ಯಾಗ, ಸ್ಟೀಲ್ ಬುಟ್ಟ್ಯಾಗ. ಅಂದರೆ ಎರಡು ಒಂದೇ ಬುಟ್ಟ್ಯಾಗ ಇಟ್ಕೊಂಡು ಬಿಟ್ಟಿನಿ, ಹಿಡಿಲಾಕ ಅನುಕೂಲ ಆಕೈತಿ ಹೇಳಿ ತಾಟ ಆದ ಬುಟ್ಟ್ಯಾಗ ಇಟ್ಕೊಂಡು ಈಗ ಏನು ಮಾಡ್ತೀನಿ ರೀ, ಹೊರಗಡೆ ಹೊಲದಾಗ ಪೂಜೆ ಮಾಡಿ ಮಣ್ಣು ತರ್ಲಾಕೆ ಹೋಗೋದೈತಿ ರೀ ಸಂಜೆ ಸಾಯಂಕಾಲ. ಅಷ್ಟೊತ್ತಿಗೆ ನಾ ಈಗ ಹೊಂಟಿದ್ದೀನಿ ರೀ. ಹೋಗೋ ಮುಂದಾಗ ನಮ್ಮ ಸ್ನೇಹ ಎಲ್ಲ ಬಂದಳ್ರಿ, ನಾ ತೊಗೋತೀನಿ ಬುಟ್ಟಿ ಅಂಥೇಳಿ ಏನು ಮಾಡಿದಳ್ರಿ, ಆಕಿ ತೊಗೊಂಡ್ರು ನೋಡ್ರಿ ಬುಟ್ಟಿ. ಅಕ್ಕಿ ಬುಟ್ಟಿ ತೊಗೊಂಡ ಏನು ಮಾಡ್ತಾಳ್ರಿ, ಇಬ್ಬರು ಕೂಡಿ ಹೊಲ್ದಾಗ ಹೋಗಾರಿದ್ದೀವಿ. ಇವತ್ತೆಲ್ಲ ಪೂಜಾ ಕಾರ್ಯಕ್ರಮ ನಮ್ಮ ಸ್ನೇಹ ಎಲ್ಲ ಮಾಡ್ತಾನೆ ಅಂತ ಹೇಳ್ರಿ. ನಾನು ಕಲ್ಕೋತೀನಿ ಮಮ್ಮಿ, ಅದಕ್ಕೆ ನಾನು ಮಾಡ್ತಾನೆ ಅಂತ ಹೇಳಿದ್ರು. ಈಗ ಆಕಿ ಹೊಂಟಾಳ್ರಿ ಹೊರಗಡೆ, ಅಂದ್ರೆ ಹೊಲದಾಗ ಹೋಗೋದೈತಿ ರೀ ಫ್ರೆಂಡ್ಸ್. ಯಾವ ರೀತಿ ತೊಗೊಂಡು ಹೊಂಟಾಳ ನೋಡ್ರಿ. ಈಗ ನಾ ಹೊರಗಡೆ ಹೋದ್ಬೇಕ ತೋರಿಸ್ತೇನೆ ನಿಮ್ಗೆ. ಇಲ್ಲೇ ನಮ್ಮ ಹೊಲದಾಗ ಹೋಗಾರಿದ್ದೀವಿ ರೀ. ಈಗ ಏನು ಮಾಡಿದಳು ಅಕ್ಕಿ, ಬಂದಳ್ರಿ ಒಳಗಡೆಯಿಂದ. ಈಗ ಬಂದ ಬಳಿಕ ಅಕ್ಕಿ ಮಾತಾಡ್ತಾಳ್ರಿ ಫ್ರೆಂಡ್ಸ್. ನಮ್ಮ ಸ್ನೇಹಲ್ನು ಏನಂದಳು, ನಾನು ಮಾತಾಡ್ತೇನೆ ಮಮ್ಮಿ, ನಾ ಮಾತಾಡಿದ್ದು ಹೆಂಗೆ ಆಕತಿ ಎಲ್ಲ ಫ್ರೆಂಡ್ಸ್ ಹೇಳೋಣಂದ್ರು. ಆಕಿ ಈಗ ಮಾತಾಡಳು, ಏನು ಹೇಳ್ತಾಳೆ ಕೇಳ್ರಿ, ಆಮೇಲೆ ಭೇಟಿ ಅಕ್ಕನ್ನ. ಗುಳ್ಳೋನ್ ಪೂಜೆಗೆ ಏನೇನು ತೊಗೊಂಡಿ? ಚುರುಮುರಿ, ಶೇಂಗಾ, ಉದ್ದಿನ ಕಡ್ಡಿ, ಆರತಿ, ನೀರ ತೊಗೊಂಡೇನ? ಪೂಜೆ ಮಾಡ್ತೇನೇನ? ಪೂಜೆ ಮಾಡಿ ಮಣ್ಣು ತೊಗೊಂಡು ಬರ್ತಿ? ಇಷ್ಟ ನೀನು ಗುಳ್ಳೋನ್ ಮಾಡೋದ? ಕೋಣ ಕಡಿತೀವತ್ತ? ಯಾರು ಕಡಿತಾರ ಕೋಣ? ನೀನ ಕಡಿತಿ? ಹೋಗುಣ ನೀ ಗುಳ್ಳೋನ್ ಮಣ್ಣು ತರ್ಲಾಕ? ಎಲ್ಲಿ ಹೋಗುನು? ಹೊಲ್ದಾಗ ಹೋಗುಣ. ಹಾಂ, ಸಾವ್ಕಾಸ ನೀರು ಚೆಲ್ಲಾವ ತಂಗಿ, ನಡಿ ಸಾವ್ಕಾಸ್ದ ಹಿಂಗೆ ನಾ ಬಂದು ಕೊಂಡಿ ಹಾಕಿ ಬರ್ತಾರೆ. ನಮ್ಮ ಸ್ನೇಹಲ ಯಾವ ರೀತಿ ಪೂಜೆ ಬಗ್ಗೆ ಮಾಹಿತಿ ಕೇಳಿದ್ರಲ್ಲ. ಈಗ ಬರ್ರಿ ಹೊಲ್ದಾಗ ಹೋಗೋದೈತಿ ರೀ. ಅಂದ್ರೆ ಈಗ ಪೂಜೆ ಮಾಡಿ ಮಣ್ಣು ತರ್ದೈತಿ ರೀ. ಇಲ್ಲೇ ರೀ ನಮ್ಮ ಹೊಲ. ನಿಮ್ಮ ಹೊಲ ಕ್ಯಾಂಪ್ ಮಣ್ಣಿದ್ರೆ ಕ್ಯಾಂಪ್ ಮಣ್ಣು ತೊಗೋರಿ, ಜೇಡಿ ಮಣ್ಣಿದ್ರೆ ಜೇಡಿ ಮಣ್ಣು ತೊಗೋರಿ, ಕರಿ ಮಣ್ಣಿದ್ರೆ ಕರಿ ಮಣ್ಣು ತೊಗೋರಿ. ಇಲ್ಲೇ ನಮ್ಮ ಮನೆ ಮುಂದೆ ಐತ್ರಿ ಹೊಲ, ಸಮೀಪ ಐತಿ. ಅದಕ್ಕೆ ಇಲ್ಲೇ ಖಾಲಿ ಇತ್ತು, ಇಲ್ಲೇ ನಾವು ಏನು ಮಾಡತ್ತಿದ್ದೀವಿ, ಮಣ್ಣು ತೊಗೊಳಕತ್ತಿದ್ದೀವಿ. ಇಲ್ಲಿ ಬಂದ ಬಳಿಕ ಬುಟ್ಟಿನ ಕೆಳಗಿಟ್ಟ ಏನು ಮಾಡ್ತೀವಿ ರೀ, ಕೈಗೆ ಬಂದಂಥವು 5 ಕಲ್ಲು ಆರಿಸ್ಬೋದೈತಿ ರೀ. ಈಗ ಅಂದ್ರೆ ಕೈಗೆ ಯಾವ ಬರ್ತಾವಲ್ರಿ ಅದನ್ನ ತೊಗೋದು. ಸಣ್ಣ ಅಂತಿಲ್ಲ, ದೊಡ್ಡ ಅಂದ್ರೆ ದೊಡ್ಡ ಅಂತಿಲ್ಲ, ಯಾವ ಬೇಕಾದ ಸಣ್ಣ ಇರಲಿ ದೊಡ್ಡ ಇರಲಿ. ನಮ್ಮ ಸ್ನೇಹ ಎಲ್ಲ ಕಡ್ಡಿ ಡಿಬಿ ತರ್ಲಾಕ ಹೋದಳ್ರಿ. ಅದನ್ನ ಒಂದು ಸ್ವಲ್ಪ ತೋರ್ಸ್ಯಾಳ ನೀರಾಗ. ಅದಕ್ಕೆ ಅದು ಹತ್ತತ್ತಿಲ್ಲ ಏನೋ ಅಂಥೇಳಿ ಆಕಿಗೆ ಕಡ್ಡಿ ಡಿಬಿ ತೊಗೊಂಡು ಬಂದ್ಲಿಕ್ಕಾಗಿ ಮತ್ತೊಂದು ಬೇರೆದ್ರಿ ತಂದು ಕೈಗೆ ಕಲ್ಲು ಸಣ್ಣ ಕೈಗೆ ಬಂದಿದ್ದು ತೊಗೋರ್ವ ನಾನು ಹೋಗಿ ದೊಡ್ಡ ಕಲ್ಲಿಗೆ ಕೈ ಹಾಕ್ಯಾಳ ನೋಡ್ರಿ. ಈ ರೀತಿ ದೊಡ್ಡ ಕಲ್ಲು ಏನು ಮಾಡಿದ್ರೆ ಆಕಿ ಸಲ ರೀ ತಂದಿಟ್ಟ ನೋಡ್ರಿ. ಎಲ್ಲ ಇವತ್ತು ಪೂಜೆ ರೀ. ನಾ ಹೇಳಕ್ಕಿದು ನಮ್ಮ ಸ್ನೇಹಲ್ನ ಮಾಡಾಕಿದಾಳ್ರಿ. ನಾನು ಕಲ್ಕೋತೀನಿ ಮಮ್ಮಿ, ಮಾಡ್ದಂಗೆ ಆಕೈತಿ, ನನಗೂ ಕಲಿಸು ಅಂತ ಹೇಳಿ ಅಂದಳ್ರಿ. ಎಷ್ಟು ಇಂಟ್ರೆಸ್ಟ್ ಐತಿ ನೋಡ್ರಿ ಎಲ್ಲದ್ರೊಳಗೆ ನಮ್ಮ ಸ್ನೇಹಲ್ಕ. ಈ ರೀತಿ ಸಣ್ಣ ಮಕ್ಕಳಿದ್ದಾಗ ಪ್ರತಿಯೊಂದೆಲ್ಲ ಮಾಡ್ತಾನನ್ನು ಇಂಟ್ರೆಸ್ಟ್ ಬೇಕ್ರಿ. ಯಾಕತ್ತಾರಿ ಅಂದ್ರೆ ತಾಯಿ ಜನ್ಮಕ್ಕೆ ಹೆಣ್ಣು ಇರ್ಬೇಕಂಥೇಳಿ. ಹೆಣ್ಣಿದ್ರೆ ಯಾವುದೋ ಒಂದು ಕೆಲಸಗಳು ಜಲ್ದಿನೇ ಏನು ಮಾಡ್ತಾರೆ, ತಾಯಿಗೆ ಹೆಲ್ಪ್ ಮಾಡ್ತಾರೆ ಪ್ರತಿಯೊಂದು ಕೆಲಸದೊಳಗೆ. ಈಗ ನೋಡ್ರಿ ಏನು ಮಾಡ್ಲಕತ್ತಳು, 5 ಕಲ್ಲು ಜೋಡಿಸಿ ಇಟ್ಟಳ್ರಿ. ಹತ್ರನ ನಾ ಏನು ಮಾಡಿದ್ನಿ ಹತ್ರನ ಆಕಿ ಹೆಂಗಾರ ತಂದಿಟ್ಟಿದ್ರು. ಆಮೇಲೆ ಅಕ್ಕಿಗೆ ಸೀದಾ ಕಲಿಸಿದ್ನಿ ಈ ರೀತಿ ಇಡೋದು ಅಂತೇಳಿ. ಸೀದಾ ಒಂದೇ ಕಡೆ ಮರೆಗೆ ಇಟ್ಬೇಕು. ಈ ರೀತಿ ಏನು ಮಾಡಿದಳು, ಎಲ್ಲ ಕಲ್ಲುಗಳಿಗೆ ಅಂದ್ರೆ ಚರಿಗಿಲೆ ನೀರು ತಂದಿದ್ದೀರು, ಒಂದು ಚರಿಗ್ಯಾಗ ನೀರು ಹಾಕಿ ಎಲ್ಲ ಏನು ಮಾಡಿದಳ್ರಿ, ಈ ರೀತಿ ಹತ್ರದನ್ನು ತೊಳ್ಕೊಂಡು ಬಂದಳು. ಅದಾದ ಬಳಿಕ ಈಗ ಕುಂಕುಮ ನೋಡ್ರಿ, ಕುಂಕುಮ 2 ಬಟ್ಟು ಹಚ್ಕೊಂಡು ಬಂದಾಳೆ. ಯಾವ ರೀತಿ ಹಚ್ಚಲಕತ್ತ ನೋಡ್ರಿ, ಉಂಗುರ ಬಳ್ಳಿಲಿ ಹೇಳಿದ್ದೀನಿ ರೀ ಆಕಿಗೆ ಇದೇ ರೀತಿ ಹಚ್ಚೋದಂತೇಳಿ. ಅದಾದ ಬಳಿಕ ಅರಿಶಿನ ಉಂಗುರ ಬಳ್ಳಿ ಹಚ್ಚಲಕ್ಕೆ ಹೋದಳ್ರಿ. ಅದು ಅರಿಶಿನ ಹತ್ತಿಲ್ಲ, ಯಾಕಂದ್ರೆ ಆಲ್ರೆಡಿ ಕುಂಕುಮ ಹತ್ತಿತ್ತ ಬಟ್ಟಿಗೆ. ಹೀಗಾಗಿ ಮತ್ತೇನು ಮಾಡಿದಳ್ರಿ, ಹೆಬ್ಬರಳಿಂದ ಬಾಕಟ್ ತೊಗೊಂಡು ಕುಂಕುಮ ಅರಿಶಿನ ಆಮೇಲೆ ಉಂಗುರ ಬಳ್ಳಿ 2 ತೊಗೊಂಡು ಏನು ಮಾಡ್ಲಕತ್ತಳು, ಈಗ ಫಸ್ಟ್ ಕುಂಕುಮ ಹಚ್ಕೊಂಡು ಬಂದ್ರೆ 2 ಬಟ್ಟು ಎಷ್ಟು ಚಂದ ಹಚ್ಚಾಳ ನೋಡ್ರಿ ಕುಂಕುಮ ರೌಂಡಂಗಿ. ನೋಡಿ ನನಗಂತೂ ಭಾರಿ ಖುಷಿ ಅನ್ನಿಸ್ತ್ರಿ. ಇನ್ನು ಈಗ ಸಣ್ಣಕ್ಕಿದಾಳ್ರಿ, ಪ್ರತಿಯೊಂದೆಲ್ಲ ಕೆಲಸ ಮಾಡಿದ್ರೋಗ ಎಷ್ಟು ಆಸಕ್ತಿ ತೋರಿಸ್ತಾಳೆ ನೋಡ್ರಿ. ಎಲ್ಲ ಪೂಜಾ ವಿಧಾನಗಳಾಗಲಿ, ನಮ್ಮ ಮನೆಯಲ್ಲಿ ಏನು ಹಬ್ಬ ಹರಿದಿನಗಳು ಬರ್ತಾವಲ್ರಿ, ಎಲ್ಲ ಕಾರ್ಯಕ್ರಮದಾಗ ಪಾಲ್ಗೊಳ್ತಾಳೆ, ಎಲ್ಲ ಮಾಡ್ತಾನೆ ಅಂತ ಹೇಳ್ತಾಳ್ರಿ. ಈ ರೀತಿ ಚಿಕ್ಕ ಮಕ್ಕಳಿದ್ದಾಗ ಹವ್ಯಾಸ ಬೇಕ್ರಿ. ಅಂದ್ರೆ ದೊಡ್ಡವ್ರು ಆದ್ಬೇಕು ಎಲ್ಲ ದೇವರಲ್ಲಿ ನಂಬಿಕೆ ಭಯ ಭಕ್ತಿ ರೀ ಎಲ್ಲ ಬರ್ತಾವೆ
ಬಂದಾವ್ರಿ. ಅಷ್ಟು ಕಲ್ಲಿಗೆ ಏನು ಮಾಡ್ದಳ್ರಿ ಈ ರೀತಿ ಎಲ್ಲ ತೊಳೆದು ಅರಿಶಿನ ಕುಂಕುಮ ಹಚ್ಕೊಂಡು ಬಂದಳು ನೋಡ್ರಿ. ಈಗ ಇದಾದ ಬಳಿಕ ಇನ್ನು ಏನು ಮಾಡ್ತಾಳ್ರಿ, ಇದೆಲ್ಲ ಹಚ್ಕೊಳ್ದಾಗೈತ್ರಿ. ಈ ಕಡೆ ತೆಗೆದಿಟ್ಟಿನ ಸೈಡ್ಗೆ ಎಲ್ಲ ಬಾಣ ಅದು ತೊಗೊಂಡ್ರಿ. ಇಲ್ಲೇ ಮುಂದೆ ಹಿಡಿದಾಕ ಅನುಕೂಲ ಆಕತೈತಿ. ಆಕಿಗೆ ಉದಿನ ಕಡ್ಡಿ ಹಚ್ಚಿ ಕೊಟ್ಟಿನಿ ರೀ. ಆಕಿಗೆ ಹಚ್ಕೊಳಕ್ಕೆ ಬರೋದಿಲ್ಲ, ಎಲ್ರಿ ಮೇಗೆ ಅದು ಹಚ್ಚಿಕಿದ್ಕೊಂಡ ಅಂತೇಳಿ ನಾನು ಏನು ಮಾಡಿ ಕಡ್ಡಿ ಕೊರ್ದ ಉದಿನ ಕಡ್ಡಿ ಹಚ್ಚಿದ್ನಿ ರೀ. ಆಕಿಗೆ ಹೇಳಿದ್ನಿ ಬಲಗೈ ಹಿಡಿದವಿ ಎಡಗೈಲಿ ಅದನ್ನು ಬಲಗೈದ ಮೊಳಕ ಹಿಡಿದು ಎರಡೂ ಕೈಲಿ ಉದಿನ ಕಡ್ಡಿ ಬೆಳಗ್ಬೇಕಂತ ಹೇಳಿ ಕಲಿಸಿದ್ದೀನಿ ರೀ ನಾ. ಈ ರೀತಿ ಏನು ಮಾಡಿರಿ ಊದಿನ ಕಡ್ಡಿ ಎಲ್ಲ ದೇವ್ರಿಗೆ ಬೆಳಗಿದ್ರು ನೋಡ್ರಿ. ಬೆಳಿಗ್ಗೆ ಏನು ಮಾಡ್ತಾಳ್ರಿ ಮುಂದೆ ನೋಡ್ರಿ ಎಷ್ಟು ಚಂದ ಚುಚ್ತಾಳು. ಚುಚ್ಬೇಕನ್ನೋದು ಯಾವ ರೀತಿ ಆಕಿಗೆ ಎಲ್ಲ ನೋಡ್ರಿ ನಮ್ಮ ನೋಡೇ ಕಲ್ಕೊಂಡಾಳು. ಈಗ ಏನು ಮಾಡಿದಳು, 2 ಊದಿನ ಕಡ್ಡಿ ಮುಂದೆ ಚುಚ್ಚಿದಳ್ರಿ. ಈಗ ಚುಚ್ಚೋದಾಗನ ಏನು ಮಾಡ್ತಾಳ್ರಿ, ಊದಿನ ಕಡ್ಡಿ ಚುಚ್ಚೋದಾನ ಈಗ ಬಾಣ ಹಿಡಿದೈತ್ರಿ. ನಾ ಏನು ಹಿಡಿ ಚುನ್ಮುರಿ ಮತ್ತು ಸಾಕ್ರಿ ಪುಟಾಣಿ ಏನು ಬಾಣ ತೊಗೊಂಡು ಬಂದಿನಲ್ರಿ ಅದನ್ನ ಈ ರೀತಿ ಬಾಣ ಹಿಡ್ಲಾಕತ್ತಾಳ್ರಿ. ಪ್ರತಿಯೊಂದು ವಾರ ಬೇರೆ ಬೇರೆನ ತೊಗೊಂಡು ಬರ್ದ್ರಿ ಬಾಣ ಹಿಡ್ಲಾಕ. ನಾವು ಸಣ್ಣರಿದ್ದಾಗ ನಮ್ಮ ಅವ್ವಾರು ಇದೇ ರೀತಿ ಕಲಿಸ್ಯಾರಿ. ಅಂದ್ರೆ ಒಂದೊಂದು ವಾರ ಏನಾಕತ್ರಿ ಅಂದ್ರೆ ಯಾವುದೋ ಎಲ್ಲ ತಿಂದಂಗೂ ಆಗ್ತೈತ್ರಿ. ಅದು ಬಾಣ ಏನು ಹಿಡಿದಿರ್ತೈತಿಲ್ರಿ ಅದನ್ನು ನಾವು ತಿಂದು ಬರ್ತಿದ್ವಿ. ಇವತ್ತು ನಮ್ಮ ಸ್ನೇಹಲ ಬಾಣ ಹಿಡಿದಾಗನ ಈಗ ಏನು ಮಾಡಿನೇನ್ರಿ ಎಲ್ಲಕ್ಕೂ ಬಾಣ ಹಿಡಿದೊಳಗೆ ಚುನ್ಮುರಿ ನೀರು ಹೊಡಿಯೋಣ ನೋಡ್ರಿ ಯಾವ ರೀತಿ ನೀರು ಹೊಡ್ಲತ್ತಾಳೆ. ಎದ್ದು ನಿಂತು ಒಂದು ಸ್ವಲ್ಪ ಅಲ್ಲೇ ಹಿಂಗೆ ರೌಂಡಾಗಿ ಸಿಂಪಡಿಸುವ ತನ್ನಿ ಆಕೆ ಎದ್ದು ನಿಂತು ಎಲ್ಲ ಕಡೆ ನೀರು ಹೊಡೆದಳು, ಕೈ ಮುಗಿದಳ್ರಿ. ಈಗ ಅದಾದ ಬಳಿಕ ಆಕೆ ಏನು ಮಾಡ್ತಾಳ್ರಿ, ಇವತ್ತು ಆಕಿನ ಬಾಣ ತಿನ್ನಕ್ಕಿದ್ದಾಳು. ಸಣ್ಣವ್ರಿದ್ದಾಗ ನಾವು ಬಾಣ ತಿಂತಿದ್ದೀವ್ರಿ, ಹಿಡಿದಿದ್ದ ಬಾಣ ತಿನ್ನುವ ನಾನು ವಾಪಸ್ ಮತ್ತೆ ಏನು ಮಾಡಾಕ್ತಾಳ್ರಿ, ಇನ್ನೊಂದು ಸ್ವಲ್ಪ ದೇವ್ರಿಗೆ ಹಾಕೊಂಡು ನಿಂದ್ರೆ ದೇವ್ರಿಗೆ ಬಾಣ ಹಿಡ್ಲಾಕ್ ತಂದಿದ್ದೀವಿ ನಾವು ತಿಂದ್ರೆ ಹೆಂಗೆ ಹೇಳಿ ಮತ್ತೆ ವಾಪಸ್ ಏನು ಮಾಡಿದಳು, ಮತ್ತೆ ಎಲ್ಲ ದೇವ್ರಿಗೆ ಹಾಕಿದಳ್ರಿ ಚುನ್ಮುರಿ. ಹಾಕಿ ಈ ರೀತಿ ಏನು ಮಾಡಿದಳ್ರಿ ಬಾಣ ತಿಂದಳು ನೋಡ್ರಿ. ಬಾಣ ತಿಂದಾಕಿ ತೆಳಗೆ ಕೂತಿದಳು. ಆಕಿಗೆ ಕಂಫರ್ಟೇಬಲ್ ಆಗಲಿಲ್ಲ, ಎದ್ದು ನಿಂತು ಏನು ಮಾಡ್ಲಕತ್ತಾಳು ಚುನ್ಮುರಿದು ತಿಂದಳ್ರಿ. ತಿಂದ ಆಮೇಲೆ ವಾಪಸ್ ಏನು ಮಾಡಿದಳ್ರಿ ಬಾಣ ಅದು ಹಿಡಿದಾಗ ನೀರು ಕುಡ್ದಳು ನೋಡ್ರಿ. ಈಗ ನೀರು ಕುಡಿದಾದ ಬಳಿಕ ಏನು ಮಾಡ್ತಾಳ್ರಿ, ಈಗ ಆಕಿ ಮಣ್ಣು ತುಂಬ್ಕೊಳ್ದೈತ್ರಿ ನಾ ಫ್ರೆಂಡ್ಸ. ಅಂದ್ರೆ ಬುಟ್ಟಿ ಒಳಗ್ರಿ ಯಾವ ರೀತಿ ಫೈನಲಿ ನಮ್ದು ಪೂಜೆ ಹೆಂಗಾಗೈತೆ ಅಂತ ಹೇಳಿ ತೋರಿಸ್ತೀನಿ ನೋಡ್ರಿ. ನಾ ಈಗ ಆಕಿ ಬುಟ್ಟಿ ತೊಗೊಂಡು ಕೈಯಾಗ ತೊಗೊಳ್ಳಿ. ಈಗ ನೋಡ್ರಿ ಪ್ಲಾಸ್ಟಿಕ್ ಪೂಜೆ ಯಾವ ರೀತಿ ಕಾಣತೈತಿ. ಚುನ್ಮುರಿ ಬಾಣ್ರಿ ಊದಿನ ಕಡ್ರಿ ಆಮೇಲೆ ನಮ್ಮ ಸ್ನೇಹಲ್ ಬಂದು ವಾಪಸ್ ಬುಟ್ಟಿ ಇಟ್ಟ ಕಡೆ ಮಣ್ಣು ತುಂಬ್ಕೊಳಕ್ಕೆ ಮತ್ತೆ ಇಲ್ಲೇ ಕೈ ಮುಗಿದ ಕೂತಳು ನೋಡ್ರಿ. ಈ ರೀತಿ ಅಂದ್ರೆ ಪೂಜೆ ಆದ ಬಳಿಕ ಇದೇ ರೀತಿ ಮತ್ತೆ ವಾಪಸ್ ಏನು ಮಾಡಿದಳ್ರಿ, ಒಂದು ಕ್ಯಾಮ್ರಾಕ್ಕೆ ಪೋಜ್ ಕೊಟ್ಟಳು. ಈಗ ಬುಟ್ಟಿ ತೊಗೊಂಡಾಳ್ರಿ. ಬುಟ್ಟಿ ತೊಗೊಂಡು ಮಣ್ಣು ನೋಡ್ರಿ ಯಾವ ರೀತಿ ತುಂಬ್ಕೊಳಕತ್ತಳು. ಈ ರೀತಿ ಬುಟ್ಟಿ ನಿಮ್ಮ ಮನ್ಯಾಗ ಸಣ್ಣ ಬುಟ್ಟಿದ್ರೆ ಸಣ್ಣ ಬುಟ್ಟಿ, ದೊಡ್ಡ ಬುಟ್ಟಿದ್ರೆ ದೊಡ್ಡ ಬುಟ್ಟಿ ಮಣ್ಣು ತುಂಬ್ಕೊರಿ. ಒಳಗಿನ ಕಲ್ಲ ಮತ್ತು ಹಳ್ಳ ಏನು ಇರ್ತಾವಲ್ರಿ ಅದನ್ನು ತೊಗೊಳಕ್ಕೆ ಹೋಗ್ಬೇಡ್ರಿ. ಈ ರೀತಿ ಸೂಸ್ ಮಣ್ಣು ತೊಗೊರಿ. ಆಕೆ ಒಂದು ಸ್ವಲ್ಪ ಎಲ್ಲ ಕಲ್ಲ ಮಣ್ಣು ಹಳ್ಳ ಇದ್ದಿದ್ದ ಮಣ್ಣು ತುಂಬ್ಕೊಂಡಿದ್ದಳ್ರಿ. ಅದ್ರೊಳಗಿಂದ ಎಲ್ಲನ ಏನು ಮಾಡಿದ್ನಿ ಕಲ್ಲದು ಆರಿಸಿದ್ನಿ ರೀ. ಅದನ್ನೆಲ್ಲ ಹಳ್ಳದು ಆರಿಸಿ ಮತ್ತು ವಾಪಸ್ ಈ ರೀತಿ ಚಲೋ ಮಣ್ಣು ತುಂಬ್ಕೊಳಕ್ಕೆ ಹೇಳಿದ್ದೀನಿ ರೀ ಆಕಿಗೆ. ನೋಡ್ರಿ ಎಷ್ಟು ಚಂದ ಐತಿದು ಮಣ್ಣು ಸೂಸ. ಏನೋ ಒಂದು ಸ್ವಲ್ಪ ಕರಿ ಮಣ್ಣರು ಇಷ್ಟು ಬೆಣ್ಣೆ ಹಂಗೆ ಇರ್ತೈತಿ ಅಲ್ರಿ. ಒಮ್ಮೆ ಇದನ್ನು ಗಟ್ಟಿ ಮಾಡಿ ನಾದಿವಿ ಅಂದ್ರೆ ಅದ್ರ ಮೇಲೆ ಒಂದು ಸ್ವಲ್ಪ ನೀರಿನ ಕೈ ಆಡಿಸಿಟ್ಟು ಅಂದ್ರೆ ಒಟ್ಟೆ ಸೀಳಂಗಿಲ್ಲ ರೀ. ಭಾರಿ ಐತ್ರಿ ನಮ್ಮ ಹೊಲದಾಗಿನ ಮಣ್ಣು. ಅದಕ್ಕೆ ಈಗ ಮಣ್ಣು ತೊಗೊಂಡು ಏನು ಮಾಡ್ತೀರಿ ನಾವು ಮನೆ ಕಡೆ ಹೊಂಟೀವ್ರಿ. ಈಗ ನಮ್ಮ ಸ್ನೇಹಲ ಏನು ಮಾಡ್ಲಕತ್ತು ಹೊಂಟ್ರಿ. ನಾ ಏನು ಮಾಡಿದ್ನಿ ಅದನ್ನ ಚರಿಗೆಯಾಗಿ ನೀರು ಪೂಜೆ ತಾಟ ತೊಗೊಂಡ್ರಿ. ವಾಪಸ್ ಏನು ಮಾಡಿದಳು ಒಂದು ಈ ರೀತಿ ಮಣ್ಣಿನ ಬುಟ್ಟಿ ತೊಗೊಂಡು ವಾಪಸ್ ಅಲ್ಲಿ ಪೂಜೆ ಏನು ಮಾಡಿದೀವಲ್ರಿ ಅಲ್ಲಿ ಒಂದು ಕ್ಯಾಮ್ರಾಕ್ಕೆ ಪೋಸ್ ಕೊಟ್ಟಳ್ರಿ. ಈಗ ಮನೆಗೆ ಹೋಗ್ತೀವಿ ನಾನು ತಾಟ ತೊಗೊಂಡ್ರಿ. ಇಲ್ಲೇ ಐತ್ರಿ ಸಮೀಪ ನಮ್ಮ ಮನೆ. ಒಂದು 2 ಹೆಜ್ರಿ ಹೊಲ್ದ ಮನೆ ಮುಂದನ ಇಲ್ಲಿ ಹೊಲ ಖಾಲಿ ಇತ್ತು. ಎಲ್ಲಿ ಖಾಲಿ ಇರ್ತೈತಿ ಅಲ್ರಿ ಹೊಲ ವರ್ಷ ಹೋಗಿ ಅಲ್ಲಿ ನಾವು ತೊಗೊಂಡು ಬರ್ತೀವಿ. ಈ ವರ್ಷ ಇಲ್ಲೇ ಮನೆ ಮುಂದಿಂದ ಖಾಲಿ ಐತ್ರಿ. ಅಂದ್ರೆ ಕಾಯಿಪಲ್ಯದು ತೆಗೆದಿದ್ದೀವಲ್ರಿ ಅದರದ್ದು ಮೆಣಸಿನ ಗಿಡ ಉಳ್ಳಾಗಡ್ಡಿ ಅದು ಅದನ್ನು ಗಳೆ ಹೊಡಿಸಿ ಬಿಟ್ಟಿದ್ದೀವಿ. ಅದಿನ್ನೂ ಖಾಲಿನ ಐತಿ. ಆ ಕಡೆ ಮೆಣಸಿನ ಗಿಡ ಅದು ಖಾಲಿಯಾಗನ ಎಲ್ಲ ಕೂಡಿ ಹಾಕೋದೈತ್ರಿ ಬೀಜನ. ಈಗ ಚರಿಗೆ ತೊಗೊಂಡ್ರಿ ನಾ ಇದನ್ನ ಪ್ಲಾಸ್ಟಿಕ್ ಚರಿಗೆ ಹಾಕಿ ಸ್ಟೀಲಿನ ಚರಿಗೆ ತೊಗೊಂಡು ಹೋಗ್ಯಾಡ್ರಿ ಆಕಿ ನೀರು ತರ್ಲಾಕ. ಅಂದ್ರೆ ಗುಳ್ಳೋನ ಮಣ್ಣು ಈಗ ಏನು ಮಾಡ್ದೈತ್ರಿ ಅದನ್ನು ನೀರು ಹಾಕಿ ಹದ ಮಾಡ್ಕೋದೈತ್ರಿ. ಅಂದ್ರೆ ನಾದೋದೈತ್ರಿ. ಆಕಿ ಸ್ಟೀಲಿನ ಚರಿಗೆ ತುಂಬ್ಕೊಂಬರ್ಲಾಕ ಹೋಗ್ಯಾಳ. ನಾ ಪ್ಲಾಸ್ಟಿಕ್ ಚರಿಗೆ ಕೈ ಅದು ತೊಳ್ಕೊಳಕ್ಕೆ ನೀರು ಬೇಕಲ್ರಿ. ನಾ ಏನು ಮಾಡ್ತಾನೆ ಪ್ಲಾಸ್ಟಿಕ್ ಚರಿಗೆ ತುಂಬ್ಕೊತ್ರು. ಆಕಿ ಹೋದಾಳ್ರಿ. ಈಗ ಮುಂದೆ ಅದನ್ನು ಹೋಗಿ ಇಟ್ಟು ಬಂದ ಮತ್ತು ವಾಪಸ್ ಪ್ಲಾಸ್ಟಿಕ್ ಚರಿಗೆ ನಾನು ತೋತಾನಂತ ಹೇಳಿ ಇಟ್ಟು ಬರ್ತಾನಂತ ಹೇಳಿ ಹೋಗ್ಯಾಡ್ರಿ. ನೋಡೋಣ್ರಿ ಏನು ಬರ್ತಾಳೋ ಇಲ್ಲೋ. ನಾ ಈಗ ಏನು ಮಾಡ್ಲತ್ತು, ನಿಮ್ಮಲ್ಲಿ ಚಾವೆ ಇದ್ರೆ ಚಾವೆ ತುಂಬ್ಕೊರಿ, ಇಲ್ಲ ಕೊಡದೊಳಗಿದ್ರೆ ಕೊಡದೊಳಗೆ ನೀರು ತುಂಬ್ಕೊರಿ, ಇಲ್ಲ ಹೌದಿದ್ರೆ ಹೌದೊಳಗೆ ನೀರು ತುಂಬ್ಕೊರಿ. ನಮ್ಮಲ್ಲಿ ಇಲ್ಲೇ ಚಾವೆ ಐತ್ರಿ ಹೊರಗಡೆ. ನಾವಿಲ್ಲಿ ಬಾಂಡ್ಯದು ತಿಕ್ಲಾಕ ಒಂದು ಹೊರಗಡೆ ಚಾವೆ ಮಾಡಿದ್ದೀವಿ ಗಿಡದ ಬಡ್ಯಾಗ ನಾಳೆ ಕೂತಿಕ್ಲಾಕ. ಇಲ್ಲಿದನ ಏನು ಮಾಡ್ತಾನೆ ಒಂದು ಪ್ಲಾಸ್ಟಿಕ್ ಚರಿಗೆ ತುಂಬ್ಕೊಂಡು ಓಡಿ ಬಂದ ನೋಡ್ರಿ ಆಕೆ. ಅದನ್ನು ಸ್ಟೀಲಿನ ಚರಿಗೆ ಇಟ್ಟು ನಾ ತೊಗೋತೀನಿ ಯಾಕೆ ತೊಗೊಂಡು ಬಂದಿತ್ತು ಹೇಳಿ ವಾಪಸ್ ಮತ್ತೆ ಇದನ್ನು ಪ್ಲಾಸ್ಟಿಕ್ ಚರಿಗೆ ಏನು ಮಾಡಿದಳ್ರಿ ತೊಗೊಂಡು ಹೊಂಟಾಳ್ರಿ. ಭಾಳ ಎಲ್ಲದ್ರೊಳಗೂ ಹೆಲ್ಪ್ ಮಾಡ್ತಾಳ್ರಿ ನಮ್ಮ ಸ್ನೇಹಲ. ಈಗ ಸ್ವಲ್ಪ ನೀರು ಹಾಕಿ ಇವತ್ತು ನೋಡ್ರಿ ಫ್ರೆಂಡ್ಸ್ ಎಲ್ಲ ನಮ್ಮ ಸ್ನೇಹಲ ಇವತ್ತು ವಿಡಿಯೋ ಮಾಡ್ಯಾಳ್ರಿ. ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಕ್ಯಾಮ್ರಾ ಸರಿಯಾಗಿ ಹಿಡಿಯೋಕೆ ಬಂದಿಲ್ಲ ಈಗ. ಆದರೂ ಆಕೆ ಟ್ರೈ ಮಾಡ್ಯಾಡ್ರಿ. ಇಲ್ಲ ನಾ ಇಲ್ಲಿ ಇನ್ನೂ ಸಣ್ಣಕ್ಕೆದಾಳ್ರಿ. ಫಸ್ಟ್ ಚಂದ ಮಾಡ್ಯಾಡ್ರಿ. ಎಲ್ಲ ಕ್ಯಾಮ್ರಾ ಫೋಕಸ್ ಮಾಡ್ಯಾಡ್ರಿ. ನಾ ಏನು ಕೈ ಮಾಡ್ತಿರ್ತಾನಲ್ರಿ ಅಲ್ಲಿ ಅಂದ್ರೆ ಈ ರೀತಿ ಗಟ್ಟಿಂಗಿ ಇದನ್ನ ಏನು ಮಾಡ್ಕೋಬೇಕು ನೀರು ಹಾಕಿ ಅದಕ್ಕೆ ಮಣ್ಣು ಕಲಿಸ್ಕೋಬೇಕು. ಒಳಗಿನೂ ಕಲ್ಲು ಹಳ್ಳ ಇದ್ರೆ ತೆಗೆದೊಗಿಬೇಕು. ಇವತ್ತು ನವಲಿನಗಳು ಯಾವ ರೀತಿ ಮಾಡಾಕಿದ ನೋಡ್ರಿ. ಪುಷ್ಪಕ ವಿಮಾನ ಇರ್ತೈತಿ ಅಲ್ರಿ ಆ ಟೈಪ್ ವಿಮಾನ ಮಾಡ್ಕೋಬೇಕಾಗೈತಿ ನಮ್ಮದು. ನೀವು ರಾಮಾಯಣದೊಳಗೆ ನೋಡಿರ್ತೀರಿ.
ಅಂದ್ರೆ ಯಾವ ರೀತಿ ಶ್ರೀಲಂಕಾದ ನಮ್ಮ ಯಾವ ರೀತಿ ಹೊತ್ಕೊಂಡು ಹೋಗಿರ್ತಾನಲ್ರಿ ಯಾರಪ್ಪ ಅಂದ್ರೆ ರಾವಣನ ಪುಷ್ಪಕ ವಿಮಾನ ಇರ್ತೈತಿ ಅಲ್ರಿ ಆ ಟೈಪ್ ಇವತ್ತು ನವಲಿಂದ ಈ ರೀತಿ ಏನು ಮಾಡ್ಕೊಳ್ತೈತ್ರಿ ಅದನ್ನು ನವಲಿಂದ ಕೆಳಗೆ ಪುಷ್ಪಕ ವಿಮಾನ ಟೈಪ ನವಲು ಮಾಡ್ಕೊಳ್ತೈತ್ರಿ ಒಳಗಡೆ ಅಲ್ಲಿ ಏನು ಮಾಡಿದ್ರಿ ಗುಳ್ಳೋನ ಮಾಡಿ ಕೂಡಿಸೋದೈತಿ ಅದಕ್ಕೆ ನವಲಿಂದ ಈ ರೀತಿ ಏನು ಮಾಡಿದ್ನೆ ಮೂತಿ ಮಾಡ್ಕೊಳಕತ್ತೆ ನೋಡ್ರಿ ಯಾವ ರೀತಿ ಮೊಕ್ಕ ಅಂತೇಳಿ ಕರಿತೀವಿ ರೀ ಯಾವ ರೀತಿ ಮಾಡ್ಕೋಬೇಕು ಅದರದ ಕುತ್ತಿಗೆ ಉದ್ದ ಇರ್ತೈತ್ರಿ ಉದ್ದು ಮಾಡ್ಕೋಬೇಕು ಮುಂದಿಂದ ಅದರದ ಚೂಪ್ ಇರ್ತೈತ್ರಿ ಬಾಯಿ ಚೂಪ್ ಮಾಡ್ಕೋಬೇಕಾಗತ್ತಿ ಮ್ಯಾಲ ಗರಿಗಳು ಮಾಡ್ಬೇಕಾಗತ್ತಿ ರೀ ನವಲಿನ ಗರಿ ನೋಡ್ಲಾತ್ತೀರಿ ಯಾವ ರೀತಿ ಅದಕ್ಕೆ ಇದನ್ನು ನವಲಿನ ಗುಳ್ಳೋ ಅಂಥೇಳಿ ಕರಿತೀವಿ ರೀ ಈ ರೀತಿ ಏನು ಮಾಡಬೇಕು ಅಪೋಸಿಟ್ ಅದನ್ನು ಹಚ್ಬೇಕಾಕತ್ರಿ ಅಂದ್ರೆ ಇದ್ರೊಳಗೆ ಕೆಳಗೆ ಏನು ಮಾಡಿದೀವಲ್ರಿ ಅದರದ ಅಂದ್ರೆ ಕೆಳಗೆ ವಿಮಾನ ಟೈಪ ಮಾಡಿದ್ದೀನಿ ರೀ ಕೆಳಗೆ ದೋಣಿ ಟೈಪ ಅದನ್ನು ಮಾಡಿ ಇದ್ರೊಳಗೆ ಏನು ಮಾಡೀನಿ ಹಚ್ಕೊನಿ ನಮ್ಮ ಸ್ನೇಹಲ ಕ್ಯಾಮ್ರಾ ಚಂದ ಫೋಕಸ್ ಮಾಡಿಲ್ರಿ ಯಾಕಂದ್ರೆ ಒಂದು ಕಡೆ ತನ್ನ ಕಾಲ ಮ್ಯಾಗ ಮಾಡ್ಕೊಂಡಳು ಒಮ್ಮೆ ನನ್ನ ಕೈ ಕಡೆ ಮಾಡ್ಯಾಳು ಹೆಂಗಿದ್ದಂಗೆ ಅಡ್ಜಸ್ಟ್ ಮಾಡ್ಕೋರಿ ಅವೆಲ್ಲ ಈಗ ಮಾಡೋದಾಗೈತ್ರಿ ಅದ್ರ ಮೇಲೆ ಈ ರೀತಿ ನೀರಿನ ಕೈ ಸವರಿದ್ ನೋಡ್ರಿ ಯಾಕಪ್ಪ ಅಂದ್ರೆ ಅದು ಗಾಳಿಗೆ ಅಂದ್ರೆ ಜಲ್ದಿನ ಬಿಸಿಲಿಗೆ ಏನು ಮಾಡೋದು ಆರಿ ಸೀಳಬಾರ್ದ್ರಿ ಅದು ಈ ರೀತಿ ಒಂದು ಸ್ವಲ್ಪ ನೀರು ತೊಗೊಂಡು ಮ್ಯಾಗ ನೀರಿನ ಕೈ ಆಡಿಸ್ತೀವಿ ಅದ್ರಾಗ ಯಾವಾಗಲಿ ರಾಡಿ ಗಟ್ಟಿ ನಾದ್ಕೋಬೇಕ್ರಿ ಎಷ್ಟು ಗಟ್ಟಿ ನಾದ್ತೀವಲ್ರಿ ಅಷ್ಟು ಚಂದ ನೋಡ್ರಿ ಬೆಣ್ಣೆ ಹಂಗೆ ಒಂದು ಹಾಳಿಲ್ಲ ಒಳಕಲ್ಲ ಎಲ್ಲ ತೆಗೆದು ಮಾಡಿದೀವಿ ಎಷ್ಟು ಸ್ಮೂತ್ ಆಗೈತೆ ನೋಡ್ರಿ ನನಗಂತೂ ನೋಡಿ ಭಾರಿ ಖುಷಿ ಅನಿಸ್ತ್ರಿ ಕುಂಬಾರ ಹೆಂಗೆ ಮನೆ ಹದ ಮಾಡಿರ್ತಾರಲ್ರಿ ಹಂಗೆ ಹದ ಮಾಡಿ ನಾನು ಏನು ಮಾಡಿದ್ನಿ ಇವತ್ತು ಗುಳ್ಳೋ ಮಾಡ್ಲಾಕತ್ತೀನಿ ನಮ್ಮ ಉತ್ತರ ಕರ್ನಾಟಕದೊಳಗೆ ಫೇಮಸ್ ರೀ ಇದು ನೋಡ್ರಿ ಈಗ ಏನು ಮಾಡ್ಕೊಂಡು ಈ ರೀತಿ ಎರಡು ಕಣ್ಣು ಹಚ್ಕೊಂಡು ಆ ಕಡೆ ಒಂದು ಸೈಡ ಈ ಕಡೆ ಒಂದು ಸೈಡ ನೋಡ್ಲತ್ರಿ ಮೇಲ್ಗಡೆ ನಾ ಏನು ಮಾಡೀನು ಗರಿ ಟೈಪ್ ಅಲ್ಲೇ ಅಂದ್ರೆ ಅದ್ರದ ಮ್ಯಾಗ ನೋಡ್ರಿ ತಲೆ ಮೇಲೆ ಇದು ಮಾಡೀನಿ ರೀ ನೋಡ್ಲತ್ತೀರಿ ಚೂಪಂಗೆ ಅದ ಎರಡು ಕಣ್ಣು ಹಚ್ಕೊಂಡು ನೋಡ್ರಿ ಎಷ್ಟು ಚಂದ ರೆಡಿ ಆಯ್ತು ಇದ್ರ ಸೇಮ್ ನೋಡಕ್ಕೆ ಬಾತುಕೋಳಿ ಟೈಪ ಕಾಣ್ತೈತೆ ರೀ ಇದು ಅಂದ್ರೆ ಪುಷ್ಪಕ ವಿಮಾನ ಇದೇ ರೀತಿ ಇರ್ತೈತಿ ಇಲ್ರಿ ಅವಾಗ ರಾವಣ ಬಳಸಿದ ಸೀತಾಮಾತೆಯನ್ನು ಶ್ರೀಲಂಕಾ ಕರ್ಕೊಂಡು ಹೋಗಾಗ ಅದೇ ರೀತಿ ಐತ್ರಿ ಇದು ಅಂದ್ರೆ ಇದು ನಾವೆಲ್ಲ ನವಲಿನ ಗುಳ್ಳೋ ಅಂಥೇಳಿ ಕರಿತೀವಿ ರೀ ಕಡೆ ಹಿಂದ್ಗಡೆ ಏನು ಮಾಡಿದ್ನಿ ಗರಿ ನವಲಿಗೆ ಹೆಂಗೆ ಗರಿ ಇರ್ತಾವಲ್ರಿ ಅದನ್ನ ಒಂದು ಸಣ್ಣ ಕಟ್ಗೆ ಒಳಗೆ ಮೇಲ್ಗಡೆ ರಾಡಿದ ರೌಂಡ್ ಮಾಡಿ ಅದನ್ನು ಗರಿ ಟೈಪ ಮಾಡೀನಿ ರೀ ಮಾಡಿ ಎರಡು ಕಣ್ಣಿಗೆ ಒಂದು ಸ್ವಲ್ಪ ಏನು ಮಾಡಿದ್ನಿ ಅಂದ್ರೆ ನೀರಿಂದ ಕೈ ಆಡಿಸಿದ್ನಿ ಇಲ್ಲಿ ಇಟ್ಟಿದ್ದೀವಿ ನೋಡ್ರಿ ಎಷ್ಟು ಚಂದ ಆಗೈತಿ ಭಾಳ ನೀರು ತೊಗೊಳಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ನೀರಿಂದ ಕೈ ಆಡಿಸ್ಬೇಕು ಈಗ ರೆಡಿ ಆತ್ರಿ ಇದು ನಮ್ಮ ಪುಷ್ಪಕ ವಿಮಾನ ಅಂದ್ರೆ ನವಲ ರೆಡಿ ಆತ್ರಿ ಲಾಸ್ಟಿಗೆ ಇಲ್ಲಿ ಬಂದ ಏನು ಮಾಡ್ತಾನೆ ಏನು ಇದನ್ನ ಪೂಜೆ ಮಾಡ್ಲಿಕ್ಕೆ ಒಳಗೆ ತೊಗೊಂಡು ಹೋಗಿದ್ದು ಟ್ರೇ ತೊಗೊಂಡ್ರಿ ದ್ವಾಡ್ದ ತೊಗೋರಿ ಈ ರೀತಿ ಆಮೇಲೆ ಯಾವಾಗಲಿ ಅಂದ್ರೆ ಸಮ ಇದ್ದಿದ್ದಿರ್ಬೇಕ್ರಿ ಅದು ಡುಬುರಿ ಅದು ಇದ್ದಿದ್ದು ಇರಬಾರ್ದು ಯಾಕಂದ್ರೆ ಆ ಕಡೆ ಹೊಳಾಡಿ ಗುಳ್ಳೋ ಬೀಳ್ತೈತಿ ಅದನ್ನು ಇಟ್ಟು ನೀ ಗುಳ್ಳೋ ಅದ್ರೊಳಗೆ ನವಲಿನೊಳಗೆ ಇಟ್ಬೇಕು ಇದನ್ನು ಕ್ವಾಣ ಮಾಡಿದ್ದೀವಿ ನೋಡ್ರಿ ಕ್ವಾಣಿಗೆ 4 ಕಾಲು ರೀ 2 ಕೋಡ ಕಣ್ಣು ಕಿವಿ ಎಲ್ಲ ಮಾಡೀನಿ ರೀ ಹಿಂದೆ ಬಾಲ ಮ್ಯಾಲೆ ಭುಜ ಅದು ಅದಕ್ಕೆ ಮಾಡಿ ಈ ರೀತಿ ಆಮೇಲೆ ಇದು ಕತ್ತಿ ಅದು ಕರಿತೀವಿ ನೋಡ್ರಿ ಕತ್ತಿ ಮಾಡೀನು ಆಮೇಲೆ ಕತ್ತಿ ಇಡ್ಲಾಕ ಒಂದು ಬುಟ್ಟಿ ಮಾಡೀನು ಈಗ ಲಾಸ್ಟಿಗೆ ಎಲ್ಲ ಫೈನಲ್ ಇದ್ರೊಳಗೆ ಟ್ರೇದೊಳಗೆ ಇಟ್ಕೊಂಡ್ರಿ ಅಂದ್ರೆ ಎತ್ಕೊಂಡು ಹೋಗ್ಲಕ್ಕೆ ಒಳಗೆ ಅನುಕೂಲ ಆಕೈತಿ ಬೀಳಂಗಿಲ್ಲ ಎಲ್ಲ ಹೊಂಕಳ ನೋಡ್ರಿ ಯಾವ ರೀತಿ ಮಾಡೀನು ಕೈ ಮಾಡೀನು ಈ ಸಲ ವಿಶೇಷ ಏನೇನಪ್ಪ ಅಂದ್ರೆ ಗುಳ್ಳೊಂದು ಮಾಡೋದು ತೋರ್ಸ್ಲಿಕ್ಕಾಗಲಿಲ್ಲ ನಮ್ಮ ಸ್ನೇಹ ಎಲ್ಲ ನಂದು ಕೈ ನುಸ್ಲಾದತ್ತಿ ನಾ ಏನು ಅಲ್ಲ ಮಾಡೋದಿಲ್ಲ ನಾ ಏನು ಕ್ಯಾಮ್ರಾನ ಹೋಗ್ಕನ ಅಂತೇಳಿ ಆಕಿನೂ ಏನು ಮಾಡಿದಳ್ರಿ ಒಳಗೆ ಟಿವಿ ನೋಡ್ಲಕ್ಕೆ ಹೋದವರು ಅದಕ್ಕೆ ಗುಳ್ಳೊಂದೇನು ವಿಡಿಯೋ ಮಾಡೋದಾಗಲಿಲ್ಲ ಗುಳ್ಳೊಂದು ಲಾಸ್ಟಿಗೆ ಮಾಡಿ ನಾನು ನಿಮಗೆ ವಿಡಿಯೋ ತೋರಿಸಿ ನೋಡ್ರಿ ಈಗ ಹೂ ಹರ್ಕೊಂಬರ್ಲಕ್ಕೆ ಹೋಗ್ಕನು ಅಂದ್ರೆ ಏನು ಪೂಜೆಗೆ ಬೇಕಲ್ರಿ ಸಂಜೆ ಆಗೈತೆ ನೋಡ್ರಿ 6 ಟೈಮ ನೋಡ್ಲಾಕತ್ತೀರಿ ಈಗ ಎಲ್ಲ ಒಳಗೆ ಗುಳ್ಳೋನು ಇಟ್ಟು ಬಂದೇನ್ರಿ ಈಗ ನಮ್ಮ ಸ್ನೇಹಲ್ ನೋಡ್ರಿ ನಾ ಎದ್ದು ಬರೋಣ ಈ ಕಡೆ ತಾಯಿ ಉಳ್ದಿದ್ದು ರಾಡಿ ತೊಗೊಂಡು ತಾನು ಗುಳ್ಳೋನು ಮಾಡ್ತಾನೆ ಅಂತ ಹೇಳ್ರಿ ರಾಡಿ ಆಡ್ಕೊತ ಕೂತಾಳ್ರಿ ಆಕಿ ಈಗ ಏನು ಮಾಡ್ತೇನೆ ರೀ ನಮ್ಮ ಮನ್ಯಾಗ ಇವ ಸದಾ ಮಲ್ಲಿಗೆ ಹೂ ಅಂತೇಳಿ ಕರಿತೀವಿ ರೀ ಇದನ್ನ ದಾಂಡಿ ಹೂ ನಿಮ್ಮ ಮನ್ಯಾಗ ಯಾವ ಹೂ ಇರ್ತಾವ್ರಲ್ಲ ಅದನ್ನ ಹೂ ತೊಗೋರಿ ಅಂದ್ರೆ ಇವು ಡೈಲಿ ಆಗಿರ್ತಾವ್ರಿ ಹೂವು ಸತತ 20 ಅಂದ್ರೆ 12 ತಿಂಗಳು ಇರ್ತಾವ್ರಿ ಯಾವಾಗ ಬೇಕಾದಾಗ ವರ್ಷದಾಗ ಮತ್ತು ಹೂವು ಆಗೋದ್ರಿ ಮತ್ತು ಬೀಡ್ ಮುಂದಿನ ಮಗಿ ಬಿಡೋದು ಒಟ್ಟು ಕಡಿಮೆ ಇರಂಗಿಲ್ಲ ಸತತ ಹೂ ಅದಕ್ಕೆ ಇದನ್ನ ಸದಾ ಮಲ್ಲಿಗೆ ಅಂತೇಳಿ ಕರಿತೀವಿ ರೀ ಅಂದ್ರೆ ಇದ್ರಲ್ಲಿ ನಾವಾಗ ಹಿಂದಕ್ಕಿನವರೆಲ್ಲ ನಮ್ಮ ಅವ್ವ ಅದು ಸಣ್ಣರಿದ್ದಾಗ ಇದ್ರೊಳಗೆ ಇದ್ರಲ್ಲಿ ಹಾರ ಮಾಡ್ತಿದ್ರಿ ಅಂದ್ರೆ ಮುತ್ತೈತೇನು ಹಾಕಾಗ ತಲೆ ಒಳಗೆ ಮುತ್ತೈದೆಯರಿಗೆ ತಲೆ ಒಳಗೆ ಹಾಕೊಳಕ್ಕೆ ಇದ್ರದ್ದು ಹಾರಿ ದೇವ್ರಿಗೂ ಇದ್ರದ್ದು ಹಾರಿ ಸತ್ಯನಾರಾಯಣ ಪೂಜೆಗೆ ಅದು ಮಾಡ್ತಿದ್ರು ಲಕ್ಷ್ಮೀ ಪೂಜೆಗಾಗಲಿ ಆಮೇಲೆ ಕುಬಸದೊಳಗದು ರೀ ಅಂದ್ರೆ ಸೀಮಂತ ಕಾರ್ಯಕ್ರಮದು ಮಾಡ್ತಿರ್ತಾರಲ್ರಿ ಅವಾಗ ದಂಡಿನೂ ಕಟ್ಲಕ್ಕ ಅಂದ್ರೆ ಸೀಮಂತ ಕಾರ್ಯಕ್ರಮ ಮಾಡ್ಕೊಳ್ಳೋರಿಗೆ ದಂಡಿನೂ ಇದ್ರದ್ದು ಮಾಡ್ತಿದ್ರಿ ಅವಾಗ ನಾವು ಚಿಕ್ಕವರಿದ್ದಾಗ ಅದಕ್ಕೆ ನಾವೆಲ್ಲ ಹೂವಿನ ಗಿಡ ಏನಾದರೂ ಇತ್ರನ ಹಚ್ಕೊಂಡು ಬಂದಿದ್ದೀವಿ ರೀ ಎಲ್ಲದಕ್ಕೂ ಅನುಕೂಲ ಆಕಾವು ಆಮೇಲೆ ಇವು ಹೂವು ನಮ್ಮ ಅವ್ವರು ಹೂವು ಹಚ್ಚಾರ ನೋಡ್ರಿ ಇತ್ರನ ಇವು ಒಂದು ಟೈಪ ಈಗ ಈ ವಾರ ಆಗ್ಯಾವ್ರಿ ಇವು ಇದ್ರೂ ಇರಲಿ ಚಂದ ಕಾಣಿಸ್ತಾವೆ ನಡೋದು ದೊಡ್ಡ ಹೂವು ನಡು ಇಟ್ಟು ಅಲಂಕಾರ ಮಾಡಿದ್ರೆ ಅಂಥೇಳಿ ಏನು ಮಾಡ್ಲಾಕತ್ತನು ಈ ಟೈಪ್ ಅರಿಶಿನ ಗಿಡ ಅಂದ್ರೆ ಅರಿಶಿನ ಇರ್ತೈತಿ ಅಲ್ರಿ ಆ ಟೈಪ್ ಐತ್ರಿ ಇದು ಇದೇನು ಒಳಗೆ ಕೆಳಗಡೆ ಅರಿಶಿನದು ಆ ಥರ ಅದು ಏನೂ ಇಳಿಯಂಗಿಲ್ಲ ಬರೀ ಹೂವು ಅಷ್ಟೇ ಆಗ್ತೈತ್ರಿ ಇದು ಇದ್ರೊಳಗೆ ಯೆಲ್ಲೋ ಕಲರ ಆಮೇಲೆ ಇವು ಕೆಂಪು ಕಲರ ಇರ್ತಾವ್ರಿ ನಮ್ಮಲ್ಲಿ ಇದ್ದಿದ್ದು ಕೆಂಪು ಕಲರ್ದವ್ರಿ
ಅಂದ್ರೆ ಸತತ್ ಹುರಿ ಒಂದು ಕಡ್ದೀವಿ ಅಂದ್ರೆ ಹೂವು ಆದ್ಬೇಕು ಇದನ್ನ ಗಿಡ ಕಡ್ದು ಹೋಗಿದ್ವಿ ಅಂದ್ರೆ ಸೈಡ್ಗೆ ಮತ್ತು ಅಲ್ಲಿ ಬೇರೆ ಚಿಗಿತೈತ್ರಿ ಚಿಗುತ್ತ ಹೇಳ್ತೈತಿ ಅಷ್ಟು ಎಲ್ಲ ಏನು ಮಾಡ್ಕೊಂಡೆ ಈ ರೀತಿ ಹೂವು ಹರ್ಕೊಂಡ್ರಿ ಅಂದ್ರೆ ಸದಾ ಮಲ್ಲಿಗೆ ದಂಡಿ ಹೂವು ಆಮೇಲೆ ಇವು ಕೆಂಪು ಹೂವು ದೊಡ್ಡ ದೊಡ್ಡ ಹರ್ಕೊಂಡು ಈಗ ಏನು ಮಾಡ್ತಾನೆ ಒಳಗಡೆ ಬಂದನು ಇಲ್ಲಿ ಮಣಿ ಇಟ್ಟು ನೋಡ್ರಿ ಮಣಿ ಮೇಲೆ ಗುಳ್ಳೋನ್ ಇಟ್ಟಿನ್ರಿ ಗುಳ್ಳೋಗಿ ಇವತ್ತು ವಿಶೇಷ ಅಲಂಕಾರ ಮಾಡೀನಿ ಫ್ರೆಂಡ್ಸ್ ಏನಪ್ಪ ಅಂದ್ರೆ ಕಿವಿಯಾಗಿನೂ ಹಾಕಿನ್ರಿ ವಸ್ತ್ರ ಅಲಂಕಾರ ಮಾಡೀನು ಆಮೇಲೆ ಕೊಳ್ಳಾಗ ನಕ್ಲೇಸ್ ಹಾಕಿ ನೋಡ್ರಿ ಯಾವ ರೀತಿ ಕಾಣಕತ್ತಾಳ ನಮ್ಮ ಗುಳ್ಳೋ ಅಂತೇಳಿ ಕಮೆಂಟ್ ಮಾಡಿರಿ 2 ಕೈ ಮಾಡೀನಿ ಆಮೇಲೆ ಹೊಕ್ಕಳು ನೋಡ್ರಿ ಹೊಕ್ಕಳ ಕೈ ಏನು ಮಾಡೀನಿ ಚುನುಮುರಿ ಅಲಂಕಾರ ಮಾಡೀನಿ ಸರಸೂತ್ರ ರೌಂಡೆಲ್ಲ ಚುನುಮುರಿ ಹತ್ರನ ಗಟ್ಟಿ ಚುನುಮುರಿ ಚುಚ್ಕೊಂಡು ಬಂದನು ಕ್ವಾಣ ಆಮೇಲೆ ನವಿಲ ನೋಡ್ರಿ ಯಾವ ರೀತಿ ಕಾಣತೈತಿ ಆಮೇಲೆ ರಂಗೋಲಿ ಹಾಕೀನಿ ಪೂರ್ತಿ ರಂಗೋಲಿ ಬಿಡಿಸೋನಿಗೆ ಪೂಜೆ ಮಾಡತ್ತಿ ಒಂದು ಸ್ವಲ್ಪ ನೀರು ತೊಗೊಂಡು ಫಸ್ಟ್ ಒಂದು ಸ್ವಲ್ಪ ಸಿಂಬಿಡಿಸಿದ್ದೀನಿ ರೀ ತುಂಬಿದ ಚರಿಗೆ ತುಂದ ಆಮೇಲೆ ಫಸ್ಟ್ ಏನು ಮಾಡ್ತಾನೆ ಗುಳ್ಳೋಗೀಗ ಕುಂಕುಮ ಹಚ್ಕೊಂಡು ಬನ್ರಿ ಎಲ್ಲ ತುರುಬ ಮಾಡೀನಿ ರೀ ಕಣ್ಣು ನೋಡ್ರಿ ಈ ಸಲ ವಿಶೇಷ ಮಾಡೀನಿ ರೀ ಬೇರೆ ಬೇರೆನ ಚಂದ ಕಾಣಿಸ್ಲಿ ಅಂಥೇಳಿ ಕಿವಿ ಅದು ಎಲ್ಲ ಮಾಡೀನಿ ಕಿವಿಯಾನ ಅದು ಹಾಕಿನು ಕೊಳ್ಳಾಗ ನಕ್ಲೇಸ ನೋಡ್ಲತ್ತೀರಿ ಕೈ ಮಾಡೀನಿ ರೀ ಆಕಿಗೆ ಆಶೀರ್ವಾದ ಕೊಡ್ಲಾಕ ನವಲಿಗೆ ಒಂದು ಸ್ವಲ್ಪ ಏನು ಮಾಡಿದ್ದೀನಿ ರೀ ಕುಂಕುಮ ಹಚ್ಕೊಂಡು ಬನ್ನಿ ಆಮೇಲೆ ಈ ಕಡೆನೂ ಒಂದು ಸ್ವಲ್ಪ ಏನು ಮಾಡಿದ್ದೀನಿ ನವಲಿಗೆ ಕುಂಕುಮ ಹಚ್ಚೀನಿ ರೀ ಅದಾದ ಬಳಿಕ ಇಲ್ಲಿ ಕ್ವಾಣಿಗೆ ಕುಂಕುಮ ರೀ ಆಮೇಲೆ ಕತ್ತಿ ಕುಂಕುಮ ಏನೇನು ಇರ್ತಾವಲ್ಲ ರೀ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಕ್ವಾಣ ಕತ್ತಿ ಮಾಡಿರ್ತಾರೆ ರೀ ಕಂಪಲ್ಸರಿ ಮನ್ಯಾಗ ಯಾರು ಸಣ್ಣ ಮಕ್ಳು ಗಂಡು ಮಕ್ಳು ಇರ್ತಾರಲ್ರಿ ಅದನ್ನು ಇವತ್ತು ಆ ಕತ್ತಿ ತೊಗೊಂಡು ಕ್ವಾಣ ಕಡಿದು ಅಂಥೇಳಿ ಒಂದು ಪೂಜೆ ಮಾಡ್ತಾರೆ ರೀ ಗುಳ್ಳೋನ ಪೂಜೆಗನ ಕಡೆ ಒಂದು ಈ ರೀತಿ ಪದ್ಧತಿ ಐತ್ರಿ ಮಾಡೋದು ಈಗ ಎಲ್ಲದಕ್ಕೂ ಏನು ಮಾಡಿದ್ರನ ಅರಿಶಿನ ಗುಳ್ಳೋ ಗಟ್ಟ ಹಚ್ಕೊಂಡು ಬನ್ರಿ ಯಾಕಂದ್ರೆ ಕ್ವಾಣಿಗೆ ಅದು ಹಚ್ಚಲಿಲ್ಲ ಅಂದ್ರೆ ಹೆಣ್ಣು ಮಕ್ಳಿಗೆ ಅಷ್ಟು ಅರಿಶಿನ ಹಚ್ತಾರೆ ಗಂಡು ಮಕ್ಳಿಗೆ ಬರೀ ಕುಂಕುಮದ ನಾಮ ಅಷ್ಟು ಕೊರೆದು ಬಿಟ್ಟಿರ್ತಾರೋ ಅದಕ್ಕೆ ಕ್ವಾಣ ಎಮ್ಮೆ ಒಳಗೆ ಗಂಡಿ ಜಾತ್ರೆ ಅದಕ್ಕೆ ಹಚ್ಚಲಿಲ್ಲ ಅರಿಶಿನ ನೋಡ್ರಿ ನಮ್ಮ ಗುಳ್ಳೋ ಯಾವ ರೀತಿ ಕಾಣತ್ತಾಳೋ ನಿಮಗೆ ಜೂಮ್ ಮಾಡಿ ತೋರ್ಸಾಕತ್ತನು ಈಗ ಅಂದ್ರೆ ಬ್ಯಾಟ್ರಿ ಹಚ್ಚಿ ನಿಮಗೆ ಈ ವಿಡಿಯೋ ಮಾಡಕತ್ತನು ಅಂದರೆ ಆ ಕಡೆ ಬ್ಯಾಕ್ ಸೈಡ್ ಅಂದ್ರೆ ಪೂರ್ತಿ ಕ್ಲಿಯರ್ ಕಾಣಲಿ ಅಂಥೇಳಿ ಹೆಂಗೆ ಕಾಣ ಲೈಟ್ ಹಚ್ಚಿದೀವ್ರು ಇಲ್ಲ ಅನ್ನಂಗಿಲ್ಲ ಅದು ಲೈಟ್ ಹಚ್ಚಿದ್ರು ಇನ್ನೂ ಸ್ವಲ್ಪ ಕ್ಲಿಯರ್ ಬರಲಿ ಅಂಥೇಳಿ ಹಿಂದೆ ಹೊರಗಡೆ ಏನು ಮಾಡಿ ನಿಮ್ಗೆ ಸ್ಟ್ರಾಚ್ ಹಚ್ಚಿ ಕ್ಯಾಮ್ರಾ ಚಾಲು ಮಾಡಿ ತೋರಿಸಿದ್ ನೋಡ್ರಿ ಈ ರೀತಿ ಫೈನಲಿ ರೆಡಿ ಆಗೈತ್ರಿ ಎಲ್ಲ ರಂಗೋಲಿಗೆ ಹಾಕಿ ಮುಂದುಗಡೆ ಆರತಿ ಇಡ್ಲಾಕ ಅದು ಉಪಾರತಿ ಇಡ್ಲಾಕ ಇದು ರಂಗೋಲಿ ತೆಗ್ದನ್ರಿ ಈಗ ಹೂವಿನ ಅಲಂಕಾರ ಮಾಡ್ಕೊಂಡು ಬಂದು ನೋಡ್ರಿ ಅವೇನು ಹೂ ತಂದಿದ್ನಲ್ರಿ ಈ ರೀತಿ ಅಲಂಕಾರ ಮಾಡೀನಿ ರೀ ಇಲ್ಲಿ ಸ್ವಸ್ತಿಕ್ ಮೇಲೆ ಆರತಿ ಇಡ್ತೀನಿ ರೀ ಫ್ರೆಂಡ್ಸ ಅದಾದ ಬಳಿಕ ಕಡೆ ಏನು ಹೂ ತೆಗ್ದಿನಲ್ರಿ ಅಲ್ಲಿ ಗಂಟಿ ರೀ ನೋಡ್ಲಾಕತ್ತೀರಿ ಗಂಟಿ ಆಮೇಲೆ ಇದನ್ನ ಊದಿನ ಕಡ್ಡಿ ಚುಚ್ಚಲಾಕ್ರಿ ಊದಿನ ಕಡ್ಡಿ ಆಮೇಲೆ ಎಲ್ಲದಕ್ಕೂ ಹೂವಿನ ಅಲಂಕಾರ ನೋಡ್ರಿ ಯಾವ ರೀತಿ ಮಾಡಿ ಹೆಂಗೆ ಅನ್ನಿಸ್ತು ಅಂತೇಳಿ ಪ್ರತಿಯೊಬ್ಬರೆಲ್ಲ ಕಮೆಂಟ್ ಮಾಡಿರಿ ನಾವು ಇದೇ ವಾರ ಅಂದ್ರೆ ಇದೇ ಥರ ರೀ ಪ್ರತಿ ವರ್ಷ ಗುಳ್ಳೋನ್ ಹಾಕೋದು ಮಾಡ್ತೀವಿ ರೀ ನಮ್ಮ ಉತ್ತರ ಕರ್ನಾಟಕದೊಳಗೆ ಭಾರಿ ವಿಜೃಂಭಣೆಯಿಂದ ಆಚರಿಸ್ತಕ್ಕಂಥ ಹಬ್ಬ ಇದು ಫೈನಲಿ ಈ ರೀತಿ ಕಾಣ್ಲಕತ್ತು ನೋಡ್ರಿ ನಮ್ಮ ಪೂಜೆ ಕಾರ್ಯಕ್ರಮ ತೋರಿಸ್ತಾನೆ ನಿಮಗೆ ಯಾವ ರೀತಿ ಅಂಥೇಳಿ ನೋಡ್ರಿ ಫೋಕಸ್ ಮಾಡಿ ತೋರ್ಸಾಕತ್ತನು ಜೂಮ್ ಮಾಡಿ ಎಷ್ಟು ಚಂದ ಕಾಣಿಸತ್ತಾರ ಪ್ರತಿಯೊಂದೆಲ್ಲ ಗಂಟೆ ಆಗಲಿ ಆಮೇಲೆ ಹೂವಿನ ಅಲಂಕಾರ ಮಾಡಿದ್ಮೇಲೆ ಹೂ ಎಂಥವ ಇರಲಿ ಸದಾ ಮಲ್ಲಿಗೆ ಇರಲಿ ಸಾಧಾರ ಇರಲಿ ಆದ್ರೆ ಹೂ ಹಾಕಿದ ಮೇಲೆ ಒಂದು ಕಳೆನೇ ಬೇರೆ ಬರ್ತೈತೆ ನೋಡ್ರಿ ನೀವು ಎಷ್ಟೇ ಪೂಜೆ ಮಾಡಿರಿ ಹಂಗೆ ಮಾಡಿರಿ ಹೂ ಏರಿಸಲಿಲ್ಲ ಅಂದ್ರೆ ಅದು ಒಂಥರ ಕಾಣಿಸ್ತೈತೆ ರೀ ಅವು ಎಂಥವು ಇರಲಿ ಹೂ ಏರಿಸ್ರಿ ಅಂದ್ರೆ ಎಷ್ಟು ಚಂದ ಒಂದು ಕಳೆ ಬರ್ತೈತೆ ರೀ ಯಾವುದೋ ಪೂಜಾ ಕಾರ್ಯಕ್ರಮಕ್ಕೆ ಅದಕ್ಕೆ ದೇವ್ರ ಮುಂದೆ ನೋಡ್ರಿ ಯಾವಾಗಲಿ ಹೂ ಅದೃಷ್ಟ ಮಾಡಿರ್ತಾವೆ ಯಾವ್ಯಾವ ಹೂವು ಯಾರ್ಯಾರಿಗೆ ಏರಬೇಕು ಯಾರ್ಯಾರ ಮುಡಿಗೆ ಬಂದು ಅವು ಕೂಡ ಏನು ಮಾಡ್ತಾವ್ರಿ ತಮ್ಮದೇ ಆದ ಸೇವೆಯನ್ನು ಮಾಡ್ತಾವ್ರಿ ಅರ್ಪಣೆ ಆಗ್ಬೇಕು ಅನ್ನೋದು ಹತ್ರದ್ದು ಅಂದ್ರೆ ದೇವ್ರ ಹತ್ರ ಹಣೆ ಬರೋದ್ರೊಳಗೂ ಬರೆದಿರ್ತಾನೋ ಇವೆಲ್ಲ ಈ ಹೂಗಳು ಗುಳ್ಳೋನ್ ಪೂಜೆಗೆ ಅಲಂಕಾರಕ್ಕೆ ಬರಬೇಕು ಅನ್ನೋದು ಹತ್ರ ಹಣೆ ಬರೋದಲ್ಲಿತ್ತು ಏನೋ ನೋಡ್ರಿ ಜೂಮ್ ಮಾಡಿ ತೋರ್ಸಾಕತ್ತೀನಿ ಗುಳ್ಳವ ಯಾವ ರೀತಿ ಅದಾವು ಕ್ವಾಣಾಗಲಿ ಕೋಡಾಗಲಿ ಕಿವಿಯ ಕಣ್ಣ ನೋಡ್ರಿ ಯಾವ ರೀತಿ ಮಾಡೀನಿ ಕ್ವಾಣಿಗೆ ಆಮೇಲೆ ನಮ್ಮ ಗುಳ್ಳೊಂದು ಅಲಂಕಾರ ನೋಡಿದ್ರೆಲ್ಲ ತಲಿಯದು ಹಿಕ್ಕಿ ಎಂದು ತುರುಬ ಮಾಡೀನಿ ರೀ ಕಿವಿಯಾಗಿನೂ ಇವತ್ತು ಜುಮ್ಕಿ ಹಾಕಿನೂ ಕೊಳ್ಳಾಗ ನಕ್ಲೆಸ್ ರೀ ಆಮೇಲೆ ನಾವು ಸ್ನೇಹ ಎಲ್ಲ ಈಗ ಫೈನಲಿ ನಾ ಪೂಜೆ ಮಾಡ್ತಾನಂತ ಎಲ್ಲ ಅದ್ರ ಬಳಿಕ ಬಂದಳ್ರಿ ಊದಿನ ಕಡ್ಡಿ ಹಚ್ಕೋ ಅಂತ ಹೇಳಿದ್ದೀನಿ ರೀ ಆಕಿಗೆ ಯಾವ ರೀತಿ ಹಚ್ಕೋಬೇಕು ಅನ್ನೋದು ಈಗ 2 ಊದಿನ ಕಡ್ಡಿ ಏನು ಮಾಡ್ಲಾಕತ್ತಾಳ್ರಿ ಆಕಿ ದೀಪಕ್ಕೆ ಹಿಡಿದು ಹಚ್ಕೊಳಕತ್ತಾಳು ಅವು 2 ಊದಿನ ಕಡ್ಡಿ ಪೂರ್ತಿ ಹತ್ಬೇಕು ರೀ ಪೂರ್ತಿ ಹತ್ತಿಂದ ಮತ್ತೆ ಏನು ಮಾಡ್ಬೇಕು ರೀ ಅದನ್ನು ಉರಿ ಆರಿಸ್ಕೋಬೇಕಾಕತ್ತೆ ರೀ ಯಾಕಂದ್ರೆ ಹಂಗೆ ಬಿಡ್ಲಾಕೆ ಹೋಗ್ಬಾರ್ದ್ರಿ ಇಲ್ಲಾಂದ್ರೆ ಪೂರ್ತಿನ ಜಲ್ದಿ ಏನು ಆಕತ್ರಿ ಅದು ಉರಿದ ಎಲ್ಲ ಊದಿನ ಕಡ್ಡಿ ಜಲ್ದಿನ ಇದು ಆಕತ್ರಿ ಈಗ ಏನು ಹೇಳಿದ್ದೀನಿ ರೀ ಹತ್ರ ಊದಿನ ಕಡ್ಡಿ ಈ ರೀತಿ ಆರಿಸ್ಕೋವಾದ್ನಿ 2 ಊದಿನ ಕಡ್ಡಿ ಹತ್ಯಾವ್ರಿ ಹೆಂಗೆ ಬೆಳಗಲಾಕತ್ತ ನೋಡ್ರಿ ಅದಕ್ಕೆ ಅಕ್ಕಿಗೆ ಏನು ಹೇಳಿದ್ನಿ ಚಂದಾಗಿ 2 ಕೈ ಹಿಡಿದು ಬೆಳಗಬೇಕು ತಂಗಿ ಅಂತ ಹೇಳಿದ್ನಿ ರೀ ಅದಕ್ಕೆ ಈಗ ಏನು ಮಾಡಿದ್ರು 2 ಕೈ ಹಿಡಿದು ಬೆಳಗಬೇಕು ಅದಾದ ಬಳಿಕ ಅಕ್ಕಿಗೆ ಹೇಳಿದ್ನಿ ಗಂಟಿ ತೊಗೋಬೇಕು ಗಂಟಿ ಬಾರ್ಸಕ್ಕೆ ಬರ್ತೈತೆ ಅಂತ ಕೇಳೋಣ ಗಂಟಿ ನಾನು ಬಾರಿಸ್ತೀನಿ ಮಮ್ಮಿ ಕೊಡಂದ್ರು ಅದಕ್ಕೆ ಈ ರೀತಿ ಮಾಡ್ಲಾಕತ್ತ ನೋಡ್ರಿ ಯಾವ ರೀತಿ ಬಾರ್ಸ್ಲಾಕತ್ತ ನೋಡ್ಲತ್ತೀರಿ ಬಲಗೈಯಾಗ ಊದಿನ ಕಡ್ಡಿ ಅದಾವ್ರಿ ಎಡಗೈಯಾಗ ಗಂಟೆ ಐತ್ರಿ ನೋಡ್ರಿ ಪ್ರತಿಯೊಂದೆಲ್ಲ ದೊಡ್ಡವರ ಗತಿನ ಹೆಂಗೆ ಮಾಡ್ತಾಳ್ರಿ ಎಲ್ಲ ಪೂಜಾ ವಿಧಿ ವಿಧಾನಗಳನ್ನ ಈ ಗಂಟಿ ಬಾರಿಸಿ ಬೆಳಗ್ಗೆದಾತ್ರಿ ಆಕಿಗೆ ಚುಚ್ಚಲಾಕ ಬರಲಿಲ್ಲ ಅದಕ್ಕೆ ಏನು ಚುಚ್ಚು ಮಮ್ಮಿ ಎಲ್ಲ ಹೂವು ರಂಗೋಲಿ ಏನಕ್ಕವು ನಾಮ ಇಲ್ಲಿದ ಮಾಡ್ಬಿಡ್ದ ಎಲ್ಲ ಅಳಕ್ತಾವು ಅಂದ್ರೆ ಎಲ್ಲ ಬಾದ ಅಂದ್ರೆ ಹೋಗ್ತಾವು ಹೂವದು ಅಂದ್ರೆ
ಏನು ಅಂದ್ರೆ ಅಲ್ಲಿದಿಂದ ಆಕಿ ಊದಿನ ಕಡ್ಡಿ ಚುಚ್ಚಬೇಕಂದ್ರೆ ಏನು ಆಕಾರ ಅಲ್ಲಿದ್ದು ರಂಗೋಲಿ ಅದು ಎಲ್ಲ ಅಳಿಸಿ ಹೋಗತಿ, ಅದಕ್ಕೆ ನೀನು ಚುಚ್ಚತ್ತಂದು. ಅದಕ್ಕೆ ನಾನು ಏನು ಮಾಡಿದ್ನಿ, ಇಲ್ಲೇ 2 ಊದಿನ ಕಡ್ಡಿ ಚುಚ್ಚಿದ್ನಿ, ಗಂಟೆ ಇಟ್ಟು ನೋಡ್ರಿ. ಫೈನಲಿ ಏನು ಮಾಡ್ಲಾಕತ್ತಾಳು, ಕೈ ಮುಗಿಲಾಕತ್ತಾಳ ನಮ್ಮ ಸ್ನೇಹ ಎಲ್ಲ. ಕೈ ಮುಗಿಬೇಡ, ಇನ್ನೂ ಪೂಜಾ ಕಾರ್ಯಕ್ರಮ ಐತಿ ಅಂತ ಹೇಳಿದ್ನಿ. ಇನ್ನು ನೈವೇದ್ಯ ತೋರಿಸೈತಿ. ನೈವೇದ್ಯಕ್ಕೆ ಇವತ್ತು ಏನು ಮಾಡೀನಪ್ಪ ಅಂದ್ರೆ ಕೇಸರಿ ಬಾತ್ ಮಾಡೀನಿ. ಅಂದ್ರೆ ಶಿರಾ ಅಂತ ಹೇಳಿ ಕರಿತೀವಿ ನಾವು. ನೋಡ್ಲಾಕತ್ತೀರಿ ನೀವು ಇದನ್ನು. ಅಂದ್ರೆ ರವುದ್ಲೆ ಶಿರಾ ರೀ. ಆಮೇಲೆ ತುಪ್ಪ ಹಾಕಿ ಹುರಿದ್ರಿ. ಆಮೇಲೆ ದ್ರಾಕ್ಷಿ, ಗೋಡಂಬಿ, ಆಮೇಲೆ ಬಾದಾಮ್ ಅದು ಹಾಕಿ ಮಾಡೋದಿರ್ತೈತಿ. ಗೋಡಂಬಿ ಏನು ಇರಲಿಲ್ಲ, ಬಾದಾಮ ಆಮೇಲೆ ದ್ರಾಕ್ಷಿ, ಒಣ ದ್ರಾಕ್ಷಿ ಅದು ಹಾಕಿ ಮಾಡೀನಿ ರೀ ಶಿರಾ ನೈವೇದ್ಯಕ್ಕೆ. ಈಗ ಬಾನ ಹಿಡಿದ್ರಿ ನಮ್ಮ ಸ್ನೇಹಲ. ಬಾನ ಹಿಡಿದ ಅಲ್ಲಿದ ನೀರು ಒಂದು ಸ್ವಲ್ಪ ಈ ರೀತಿ ಸಿಂಬಿಡ್ಸುವ. ನಾನು ಎದ್ದು ನಿಂತು ನೋಡ್ರಿ ನೀರು ಯಾವ ರೀತಿ ಹೊಡೆದ್ರು. ಮತ್ತು ಆಮೇಲೆ ಹಿಂಗೆ ತೆಳಗೆ ಕೂತ ತಂಗಿ ಇಲ್ಲೇ ರೌಂಡ್ ನೀರು ಹಾಕಬೇಕು. ಈ ರೀತಿ ನೈವೇದ್ಯ ತೋರಿಸ್ಬೇಕನ್ನ ಆಮೇಲೆ ಮತ್ತೆ ಏನು ಮಾಡಿದ್ರಲ್ರಿ, ತೆಳಗೆ ಕೂತ ಚರಿಗೆ ಒಳಗೆ ನೀರು ತೊಗೊಂಡು ರೌಂಡ್ ಹಂಗೆ ಇದು ಮಾಡಿದ್ರಿ. ಆಮೇಲೆ ಪೂಜೆ ಅದು ಎಲ್ಲ ಆದ ಬಳಿಕ ಏನು ಮಾಡ್ಲಾಕತ್ತಳ್ರಿ, ಫೈನಲಿ ಈ ಕಡೆ ನಾ ಬಾಣದ ಮುಂದೆ ಸರಿಸಿಟ್ಟಿನಿ ರೀ. ಕಾಲಾಗ ಸಿಗಬಾರ್ದು ಅಂಥೇಳಿ ಕೈ ನಮಸ್ಕಾರ ಮಾಡ್ಲಾಕತ್ತ ನೋಡ್ರಿ. ನಮಸ್ಕಾರ ಮಾಡಿಂದ ಈಗ ಏನು ಮಾಡ್ತಾಳ್ರಿ ಅಂದ್ರೆ ಗುಳೋನ್ ಪೂಜೆ ಆದ ಬಳಿಕ ಈ ರೀತಿ ಕಾಲು ಬಿದ್ದವು ನೋಡ್ರಿ, ನಮಸ್ಕಾರ ಮಾಡಿದ್ರು. ಫೈನಲಿ ತೋರಿಸ್ತಾನೆ ಯಾವ ರೀತಿ ಆಗೈತಿ ನಮ್ಮ ಪೂಜಾ ಕಾರ್ಯಕ್ರಮ ಅಂಥೇಳಿ. ನೀವು ಯಾವ ರೀತಿ ಮಾಡ್ತೀರಿ ಇದನ್ನು ಗುಳೋನ್ ಪೂಜಾ ಕಾರ್ಯಕ್ರಮ ಅಂಥೇಳಿ ಪ್ರತಿಯೊಬ್ಬರೆಲ್ಲ ನಾನು ಕಮೆಂಟ್ ಮಾಡಿರಿ. ಇನ್ನೊಂದು ಗುಳು ಉಳ್ದೈತ್ರಿ, ಇನ್ನು ಲಾಸ್ಟ್ನೇ ಗುಳುವ ತಿಗರಿ ಗುಳು ಅಂಥೇಳಿ ಕರಿತೀವಿ ರೀ ಅದನ್ನು ನಾ ತೋರಿಸ್ತೇನೆ ರೀ ಯಾವ ರೀತಿ ಇರ್ತೈತಿ ಅಂಥೇಳಿ. ಈಗ ನಮ್ಮ ಸ್ನೇಹಲ ಏನು ಮಾಡ್ಲಾಕತ್ತಳ್ರಿ, ಕ್ವಾಣ ಕಡ್ಲಿಕ್ಕೆ ಬಂದಳು. ಅಲ್ಲಿ ಹೂ ಏನಾದ್ರು ಆಕೆ ಹೆಂಗೆ ಹೆತ್ತಿ ಹೂ ಅವು ಹಿಂದೆ ಮುಂದೆ ಆದು ರೀ. ಅದಕ್ಕೆ ಹೂ ಎಲ್ಲ ಮಾತತ್ರನ ಜೋಡಿಸಿಟ್ಟಳ್ರಿ ಚಂದಂಗೆ. ಆಕೆಗೆ ಯಾವುದೋ ಪೂಜೆ ಮಾಡೋ ಹೊತ್ನ್ಯಾಗ ಎಲ್ಲ ಹಿಂದೆ ಮುಂದೆ ಯಾವುದೂ ಆಗಬಾರ್ದು, ಎಲ್ಲ ವ್ಯವಸ್ಥಿತ ಇರಬೇಕು, ಅಚ್ಚುಕಟ್ಟಾಗಿರಬೇಕು, ಚಂದ ಇರಬೇಕು. ಅವಾಗ ಆಕೆ ಏನು ಮಾಡ್ತಾಳ್ರಿ, ಮನಸ್ಸು ಬರ್ತೈತಿ. ಕ್ವಾಣ ಈ ರೀತಿ ಏನು ಮಾಡಲು ಕತ್ತಿ ತೊಗೊಂಡು ಕಡ್ದು ನೋಡ್ರಿ. ಕತ್ತಿ ಅರ್ಧ ಅಲ್ಲೇ ಮುರಿದ ಬಿಟ್ಟಾಳ್ರಿ. ಬುಟ್ಟ್ಯಾಗ ಆಕೆಗೆ ಚಂದಂಗೆ ತೊಗೊಳಕ್ಕೆ ಬರಲಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಕತ್ತಿ ಬಂದಿತ್ತು, ಅಷ್ಟಕ್ಕೆ ಕತ್ತಿನೂ ಕ್ವಾಣ ಏನು ಮಾಡಿದ್ರಿ ಆ ರೀತಿ ಕಡ್ದಂಗೆ ಮಾಡಿ ಕೈ ಅದು ಮುಗಿದು ನೋಡ್ರಿ. ಫೈನಲಿ ನಾನು ನಿಮಗೆ ತೋರಿಸ್ತೇನೆ ರೀ ಪೂಜಾ ಕಾರ್ಯಕ್ರಮ ಯಾವ ರೀತಿ ಆಗೈತಿ ಅಂಥೇಳಿ. ಎಲ್ಲರೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿರಿ. ನಿಮ್ಮ ಮನೆಯಾಗ ಯಾವ ರೀತಿ ಮಾಡ್ತೀರಿ. ನಮ್ಮ ಉತ್ತರ ಕರ್ನಾಟಕದೊಳಗೆ ಫೇಮಸ್ ಐತ್ರಿ ಇದು. ಈ ರೀತಿ ಗುಳೋನ್ ಅಂದ್ರೆ ಏನು ಭೀಮನ ಇದ್ರದ್ದು ಮನೆತನ ಅಮಾಸೆ ಏನು ಆಕೈತಿ ಅಲ್ರಿ, ಫಸ್ಟ್ ಭೀಮನ ಅಮಾಸೆ ಅದಾದ ಬಳಿಕ ಮನೆತನ ಅಮಾಸೆನ ಬರ್ತೈತಿ ರೀ. ಮನೆತನ ಅಮಾಸೆ ಆದ ಬಳಿಕ ಏನು ಮಂಗಳಾರ ಬರ್ತೈತಿಲ್ರಿ, ಅಮಾಸೆ ಆದ ನೆಕ್ಸ್ಟ್ ಮಂಗಳಾರ ಅದ ಮಂಗಳಾರಕ್ಕೊಮ್ಮೆ ಸಂಜೆ ಇದೇ ರೀತಿ ತಂದ ಮಣ್ಣು, ಕರಿ ಮಣ್ಣಿದ್ರೆ ಕರಿ ಮಣ್ಣ, ಕ್ಯಾಂಪ್ ಮಣ್ಣಿದ್ರೆ ಕ್ಯಾಂಪ್ ಮಣ್ಣ, ಜೇಡಿ ಮಣ್ಣಿದ್ರೆ ಜೇಡಿ ಮಣ್ಣು. ನಮ್ಮ ಹೊಲ್ದಾಗ ಯಾವ ಮಣ್ಣು ಇರ್ತೈತಲ್ರಿ ಆ ಮಣ್ಣು ತಂದು ಈ ರೀತಿ ಏನು ಮಾಡಿದ್ರಿ ಎಲ್ಲ ಗುಳ್ಳು ಹಾಕೋದ್ರಿ. 4 ಗುಳು ಬರ್ತಾವೆ, 5 ಗುಳು ಬರ್ತಾವೆ. ಅಂದ್ರೆ 2 ಗುಳು ಸಾದಾರಿ ಗುಳ್ಳವ, ನವಲಿನ ಗುಳು ಅಂತ ಕರಿತೀವಿ. ಎಷ್ಟು ಚಂದಾಗಿ ನೋಡ್ರಿ ನಮ್ಮ ಗುಳ್ಳವ. ಒಂದು ಸಲ ಜೂಮ್ ಮಾಡಿ ತೋರಿಸ್ತೇನೆ ನೋಡ್ರಿ ಯಾವ ರೀತಿ ಕಣ್ಣ ಮೂಗ ನೋಡ್ಲತ್ತಿರಿ. ಟೇಟ್ ಲಕ್ಷ್ಮಿನ ಬಂದ ಕಾಳಿಕ ಅಂದ್ರೆ ಬಂದು ಧರೆಗಳ್ದಾರೆ ಅನ್ನುವಂಗೆ ನೋಡ್ರಿ ಎಷ್ಟು ಚಂದ. ಫೈನಲಿ ಈ ರೀತಿ ಅಂದ್ರೆ ಸ್ಟಾಚ್ ಆರಿಸಿ ಮಾಡಿ ನೋಡ್ರಿ. ಹಿಂದ್ಗಡೆ ಬ್ಯಾಕ್ ಸೈಡ್ ಟಾರ್ಚ್ ಚಾಲು ಮಾಡಲಿಲ್ಲ. ಹಿಂದ್ಗಡೆ ನೋಡ್ರಿ ನೆರಳು ನೋಡ್ರಿ, ಅದು ಯಾವ ರೀತಿ ನೆರಳು ನೋಡ್ರಿ. ನಮ್ಮ ಅಂದ್ರೆ ಗುಳ್ಳೋನ್ ನೆರಳು ನೋಡ್ರಿ ಎಷ್ಟು ಚಂದ ಕೈ ಮಾಡಿ ಆಶೀರ್ವಾದ ಮಾಡ್ದಂಗೆ ನವಲ ಯಾವ ರೀತಿ ನೆರಳಿನೊಳಗೆ ನೋಡಿದ್ರೆ ನನಗಂತೂ ಭಾರಿ ಖುಷಿ ಆಯ್ತು. ಫೈನಲಿ ಈ ರೀತಿ ಎಲ್ಲ ನಾನು ನಮ್ಮ ಸ್ನೇಹ ಎಲ್ಲ ಪೂಜಾ ಕಾರ್ಯಕ್ರಮ ಮಾಡಿದೆವು ನೋಡ್ರಿ. ನಿಮಗೆ ಈ ನಮ್ಮ ಗುಳ್ಳೋನ ಪೂಜಾ ಕಾರ್ಯಕ್ರಮದ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಪ್ರತಿಯೊಬ್ಬರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಾನು ಫೇಸ್ಬುಕ್ ಇನ್ಸ್ಟಾಗ್ರಾಮಿಗೆ ಸಪೋರ್ಟ್ ಮಾಡಿರಿ. ಹೆಂಗೆ ಅನ್ನಿಸ್ತಂತ ಹೇಳಿ ಇವತ್ತಿನ ಪೂಜಾ ಕಾರ್ಯಕ್ರಮ ಪ್ರತಿಯೊಬ್ಬರೆಲ್ಲ ಕಮೆಂಟ್ ಮಾಡಿರಿ. ನಿಮ್ಮ ಮನ್ಯಾಗ ನೀವು ಯಾವ ರೀತಿ ಗುಳ್ಳೋ ಹಾಕ್ತೀರಿ ಅಂಥೇಳಿ ಎಲ್ಲರೂ ನನಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸ್ರಿ. ನೀವು ಯಾವ್ಯಾವ ರೀತಿ ಎಷ್ಟು ವಿಧದಾಗ ಅಂದ್ರೆ ಗುಳ್ಳೋನ ಪೂಜೆ ಮಾಡ್ತೀರಿ ಅಂಥೇಳಿ ನನಗೆ ಪ್ರತಿಯೊಬ್ಬರೆಲ್ಲ ಏನು ಮಾಡಿರಿ ಕಮೆಂಟ್ ಮುಖಾಂತರ ತಿಳಿಸಿರಿ. ಫೈನಲಿ ಈ ರೀತಿ ನಮ್ಮ ಗುಳ್ಳೋನ ಪೂಜಾ ಕಾರ್ಯಕ್ರಮ ಆಯ್ತು ನೋಡ್ರಿ. ನನಗಂತೂ ಭಾರಿ ಖುಷಿ ಆಯ್ತು ರೀ. ಅದ್ರಾಗ ನಮ್ಮ ಸ್ನೇಹನು ಪ್ರತಿಯೊಂದೆಲ್ಲ ಇವತ್ತು ಪೂಜಾ ಕಾರ್ಯಕ್ರಮ ಮಾಡಿದ್ರಿ ಪ್ರತಿಯೊಂದೆಲ್ಲ. ಇನ್ನು ನಮ್ಮ ಮುಂದಿನ ವಿಡಿಯೋದಾಗ ಭೇಟಿ ಹಾಕೋಣ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್ ಫ್ರೆಂಡ್ಸ್.